ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯ ಮುಖಂಡರು ಹಾಗೂ ಸನ್ಮಾನ್ಯ ಈ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ಹಾಗೂ ಜನಪ್ರಿಯ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ದೊಡ್ಡನಗೌಡ ಜಿ ಪಾಟೀಲ್ ಸಾಹೇಬ್ರವರ ಹುಟ್ಟುಹಬ್ಬವನ್ನು ಇದೇ 6ನೇ ತಾರೀಕಿನಂದು ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ರವರ ಅಭಿಮಾನಿ ಬಳಗದ ವತಿಯಿಂದ ಹಾಗೂ ಅವರ ಅನೇಕ ಸ್ನೇಹಿತರ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಇಳಕಲ್ ನಗರದಲ್ಲಿ ಏನು ಅವರು ಸುಮಾರು 20 ವರ್ಷದ ಹುನಗುಂದ ಮತಕ್ಷೇತ್ರದಲ್ಲಿ ಸುಮಾರು 24-25 ವರ್ಷದಿಂದ ಇನ್ನು ರಾಜಕೀಯವನ್ನು ಆರಂಭ ಮಾಡಿ ಯಾವ ರೀತಿ ಈ ಕ್ಷೇತ್ರವನ್ನು ಹುನಗುಂದ ವಿಧಾನಸಭಾ ಮತಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದರು. ಏನು ಅನೇಕ ಸಾಧನೆಗಳನ್ನು ನಮ್ಮ ಹುನಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಗೈದಿರುವಂತಹ ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ರವರಿಗೆ ಗೌರವಾರ್ಥವಾಗಿ ಅತ್ಯಂತ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಸನ್ಮಾನ್ಯ ದೊಡ್ಡನಗೌಡ ಜಿ ಪಾಟೀಲ್ ಸಾಹೇಬ್ರವರ ಅಭಿಮಾನಿ ಬಳಗದ ವತಿಯಿಂದ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ. ಇದೇ 6ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ಒಳಗೆ 10 ಗಂಟೆಯಿಂದ 11 ಗಂಟೆ ಒಳಗೆ ಅತ್ಯಂತ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಎಲ್ಲ ಹಿರಿಯ ಮುಖಂಡರು ಸೇರಿಕೊಂಡು ಮಾಡಿದ್ದಾರೆ. ಅದರಂತೆ ತಾಲೂಕಿನ ಎಲ್ಲ ಅಭಿಮಾನಿ ಬಳಗದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಲ್ಲ ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ರವರ ಅಭಿಮಾನಿ ಬಳಗ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಅದರ ಜೊತೆಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಏನು ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ರವರನ್ನು ಅಭಿಮಾನದಿಂದ ಕಾಣುವಂಥ ಜನರಲ್ಲಿ ಪ್ರಾರ್ಥನೆಯನ್ನು ವಿನಂತಿಯನ್ನು ಮಾಡ್ತೀನಿ. ತಾವೆಲ್ಲರೂ ಕೂಡ ಈ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲರೂ ಕೂಡ ಈ ಹುಟ್ಟುಹಬ್ಬ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಏನು ಅನೇಕ ಜಿಲ್ಲೆಯ ಎಲ್ಲ ನಮ್ಮ ಹಿರಿಯ ಮುಖಂಡರು ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ರವರನ್ನು ಅಭಿಮಾನ ಪಡುವಂತಹ ಎಲ್ಲ ಗುರು ಹಿರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವುದರಿಂದ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಏನು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಏನು ಸುಮಾರು 68 ವರ್ಷಗಳ ಕಾಲ ಏನು ಸಾರ್ಥಕತೆಯಿಂದ ಜೀವನವನ್ನು ನಡೆಸಿ ಈ ತಾಲೂಕಿನಲ್ಲಿ ಅನೇಕ ಜನಪರವಾದಂಥ ಯೋಜನೆಗಳನ್ನು ನಮ್ಮ ಮತಕ್ಷೇತ್ರಕ್ಕೆ ಕೊಟ್ಟಿರುವಂತಹ ದೀನ ದಲಿತ ಬಡವ ಹಿಂದುಳಿದ ಎಲ್ಲ ವರ್ಗಗಳಿಗೂ ಕೂಡ ಶೋಷಿತ ಸಮುದಾಯಗಳಿಗೆ ಎಲ್ಲ ವರ್ಗಗಳಿಗೂ ಕೂಡ ನ್ಯಾಯವನ್ನು ಒದಗಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರುವಂತಹ ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ರವರ ಏನು ಜನ್ಮದಿನದ ಕಾರ್ಯಕ್ರಮ ಸಾರ್ಥಕತ ಕಾರ್ಯಕ್ರಮ ಆಗಬೇಕಾಗಿದೆ. ಆದ್ದರಿಂದ ತಾಲೂಕಿನ ಅಭಿಮಾನಿ ಬಳಗ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಸರ್ವ ಜನಾಂಗದ ಮುಖಂಡರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಎಲ್ಲ ತಾಲೂಕಿನ ಮತಕ್ಷೇತ್ರದ ಜನತೆಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ದಿನಾಂಕ 6ನೇ ತಾರೀಕಿನ ದಿವಸ ನಮ್ಮ ದೊಡ್ಡನಗೌಡ ಜಿ ಪಾಟೀಲ್ ನಮ್ಮ ಮಾಜಿ ಶಾಸಕರು ನಮ್ಮ ಹುನಗುಂದ ಮತಕ್ಷೇತ್ರದ ಅವರ ಮನೆ ಮುಂದೆ ಜರುಗಿರ್ತಕ್ಕಂಥ ಈ ಒಂದು ಭವ್ಯವಾದ ಸಜ್ಜಿಕೆ ರಂಗ ಒಂದು ಏನು ವಿಶಾಲವಾದ ಜಾಗೆಯಲ್ಲಿ ಅವರ ಒಂದು 68ನೇ ಹುಟ್ಟುಹಬ್ಬವನ್ನು ನಮ್ಮ ಹುನಗುಂದ ಮತಕ್ಷೇತ್ರದ ಸನ್ಮಾನ್ಯ ಶ್ರೀಯುತ ದೊಡ್ಡನಗೌಡ ಜಿ ಪಾಟೀಲ್ರವರ ಅಭಿಮಾನಿ ಬಳಗದಿಂದ ಎಲ್ಲರೂ ಕೂಡ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹುನಗುಂದ ಮತಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಜಾತ್ಯತೀತವಾಗಿ ಅವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಹಾಗೂ ಅಲ್ಪಸಂಖ್ಯಾತರು ದೀನದಲಿತರು ಶೋಷಿತರು ಎಲ್ಲರೂ ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದರ ಜೊತೆಗೆ ಏನು ಈಗಾಗಲೇ ದೊಡ್ಡನಗೌಡ ಜಿ ಪಾಟೀಲ್ರವರು ಹುನಗುಂದ ಮತಕ್ಷೇತ್ರದಲ್ಲಿ ಕಳೆದ 3 ಬಾರಿ ಶಾಸಕರಾಗಿ ಕಾರ್ಯವನ್ನು ಮಾಡೋದ್ರ ಮುಖಾಂತರ ಈ ಹುನಗುಂದ ಮತಕ್ಷೇತ್ರದಲ್ಲಿ ಹಸಿರು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಕೀರ್ತಿ ಯಾರ್ಯಾರಿಗಿದ್ರೆ ಅದು ಸನ್ಮಾನ್ಯ ಶ್ರೀಯುತ ದೊಡ್ಡನಗೌಡ ಜಿ ಪಾಟೀಲ್ರವರಿಗಿದೆ ಅಂತ ತಿಳ್ಕೊಂಡು ಹೇಳುತ್ತಾ ಅವರ ಒಂದು ಈ ಒಂದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಂಸದರು ಮತ್ತು ಶಾಸಕರು ಮತ್ತು ಪಕ್ಕದ ಜಿಲ್ಲೆಯ ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಏನು ವಿನಂತಿಯಿಂದ ಇವತ್ತಿಂದ ನಾವೆಲ್ಲ ಮುಖಂಡರು ಕೇಳ್ಕೊಳ್ಳೋದು ಏನಪ್ಪ ಅಂತಂತಂದ್ರೆ ದಿನಾಂಕ 6/3/2026ನೇ ತಾರೀಕು ಮುಂಜಾನೆ 11 ಗಂಟೆ ಜರ್ತಕ್ಕಂಥ ಈ ಕಾರ್ಯಕ್ರಮದೊಳಗೆ
ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮಹಿಳೆಯರು, ಯುವಕರು, ದೀನದಲಿತರು ಮತ್ತು ಏನು ಅಲ್ಪಸಂಖ್ಯಾತರು ಎಲ್ಲ ನಮ್ಮ ಪಕ್ಷದ ಮುಖಂಡರು, ಅವರ ಅಭಿಮಾನಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ್ಯ ಶ್ರೀಯುತ ದೊಡ್ಡನಗೌಡ ಜಿ ಪಾಟೀಲ್ರವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಿಂದ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ತಮ್ಮೆಲ್ಲರನ್ನು ಈ ಪತ್ರಿಕಾ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಸರಳ ಮತ್ತು ಸಜ್ಜನಿಕೆಯ ರೂವಾರಿಗಳಾದಂಥ ಸನ್ಮಾನ್ಯ ಶ್ರೀ ದೊಡ್ಡನಗೌಡರ ಪಾಟೀಲರ ಬರುವ 6ನೇ ತಾರೀಕಿಗೆ ಇದೇ ತಿಂಗಳ ಮಾರ್ಚ್ 6, 3, 2026 ನಡೆಯಲಿರುವ ಅವರ ಅಭಿಮಾನಿ ಬಳಗದ ಒಂದು ದೊಡ್ಡನಗೌಡ ಪಾಟೀಲರ ಹುಟ್ಟಹಬ್ಬವನ್ನು ಆಚರಣೆ ಮಾಡ್ತೀವಿ. ವೇದಿಕೆ ಮೇಲಿರುವಂಥ ತಾಲೂಕಿನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಹಿರಿಯರೇ ಮತ್ತು ಮುಖಂಡರೇ ಮತ್ತು ಸ್ನೇಹಿತರೆ, ಹುಟ್ಟಹಬ್ಬ ಯಾಕೆ ಮಾಡ್ತೀವಂದ್ರೆ, ಎಂಥದ್ದು ಮಾಡ್ತೀವಂದ್ರೆ ಸರಳ ಮತ್ತು ಸಜ್ಜನಿಕೆಯ ಇರುವಂಥವ್ರನ್ನ ಮಾಡ್ತೀವಿ. ಎಲ್ಲರೂ ಯಾರನ್ನ ಮಾಡೋಂಗಿಲ್ಲ. ಇವ್ರನ್ನ ಯಾಕೆ ಮಾಡಬೇಕು? ನಾವು ಎಲ್ಲರೂ ಅಭಿಮಾನಿ ಬಳಗದವರು, ಕಾರ್ಯಕರ್ತರು, ಅಭಿಮಾನಿ ಬಳಗದವರು, ಮುಖಂಡರು, ನಮ್ಮ ಪಕ್ಷದ ಮುಖಂಡರು ಯಾಕೆ ಮಾಡ್ಬೇಕಂದ್ರೆ ನಮ್ಮ ಇಲಕಲ್ಲಿಗೆ 2 ಮರಿಲಾರ್ದಂಥ, ಯಾರು ಸಾರ್ವಜನಿಕರಿಗೆ ಬೆಕ್ಕದಲ್ಲಿ ಇವತ್ತು ಮರಿಲಾರ್ದಂಥ 2 ಒಂದು ಕೆಲಸವನ್ನು ಮಾಡಿದ್ದಾರೆ ಅವರು. ಒಂದು 24/7, ಇನ್ನೂ ಒಂದು ಒಳಚರಂಡಿ ಅಂಡರ್ಗ್ರೌಂಡು. 1964ದಾಗ ಸನ್ಮಾನ್ಯ ಶ್ರೀ SR ಕಂಠಿ ಅವರು ನಮ್ಮೂರಿಗೆ, ಬೆಂಗಳೂರು ಬಿಟ್ಟರೆ ನಮ್ಮೂರಿಗೆ ಆ ಒಂದು ಯೋಜನೆ ತಂದಂಥ ಧೀಮಂತ ನಾಯಕ. ಅದನ್ನು ಬಿಟ್ಟರೆ ಇವತ್ತು ಧೀಮಂತ ನಾಯಕ ಅಂದ್ರೆ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್ ಅವರು ಆ ಒಂದು ಯೋಜನೆ ತಂದವರು. ಯಾಕಂದ್ರೆ 1964 ಇದ್ದು ಮೊನ್ನೆ ಇವರು 2008-09 ಆಯ್ಕೆ ಆದ್ರಲ್ಲ, ಆವಾಗಿನ ಒಂದು ಇದರಲ್ಲಿ ಈ ಒಂದು ಅಂಡರ್ಗ್ರೌಂಡ್ ಡ್ರೈನೇಜು ಮತ್ತು ವಾಟರ್ ಸಪ್ಲೈ 24/7 ಇವತ್ತಿಗೂ ನಾವು ಯಾರಾದ್ರ ಹೆಣ್ಮಕ್ಕಳು ನೀರಿನ ತ್ರಾಸಿಲ್ದ ನೀರು ಮನೆಗೆ ಬರ್ತಾವಂದ್ರೆ ಅದಕ್ಕೆ ಯಾರ ಕಾರಣ ಅಂದ್ರೆ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್ ಅಂತ ಹೇಳಕ್ಕೆ ಘಂಟಾಘೋಷವಾಗಿ ಹೇಳ್ಬೇಕು. ತಾಲೂಕಿನ ಜನ ಒಂದು ಅವರ ಸಜ್ಜನಿಕೆ ನೋಡಿ, ಅವ್ರನ್ನ ನಮ್ಮಲ್ಲೇ 3 ಸರಿ ಆಚೆ ಕಳಿಸ್ಯಾರ. ಇವತ್ತಿನ ದಿವಸ ಇನ್ನೂ ಅನೇಕ ಕೆಲಸವನ್ನು ಮಾಡ್ಯಾರ. ಆದರೆ ಇದು ಒಂದು ದೊಡ್ಡ ಕೆಲಸವನ್ನಂದ್ರೆ ಈ ಒಂದು ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜು. ಮತ್ತು ಅವರ ಒಂದು ಕಾಲದಲ್ಲಿ ಯಾವ ಗೊಂದಲ ಸತಿ ಇಲ್ಲ, ಆಡಳಿತದಲ್ಲಿ ಯಾವ ಗೊಂದಲ ಇಲ್ಲ. ಯಾಕಂದ್ರೆ ಅಂಥ ಸರಳ ಮತ್ತು ಸಜ್ಜನಿಕೆಯ ಒಂದು ರೂವಾರಿಗಳಾದಂಥ ನಮ್ಮ ಹುಣಸೂರು ತಾಲೂಕಿನ ದೈವ ಅಂಥವ್ರು ಸಿಗ್ಬೇಕಾರ ಭಾಳ ವಿರಳ, ಅಂಥ ಜನರು ಸಿಗರು. ಅದಕ್ಕೆ ನಾವೆಲ್ಲರಿಗೂ ಮನವಿ ಮಾಡ್ಕೊಂಡಿರೋದಂದ್ರೆ ನಾಳೆ 6ನೇ ತಾರೀಕು ಬರುವ 6ನೇ ತಾರೀಕು ಅವತ್ತಿನ ದಿವಸ ತಾವೆಲ್ಲರೂ ಬಂದು, ಹಿರಿಯರು ಬಂದು ಅವರಿಗೆ ಆಶೀರ್ವಾದ ಮಾಡಬೇಕು. ಹರಗುರು ಚರಮೂರ್ತಿಗಳ ಜೊತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅವರ ಆಶೀರ್ವಾದವನ್ನು ಅವರಿಗೆ ಕೊಡಿಸಿ ನಮ್ಮ ಬೆಂಬಲವನ್ನು ಅವರಿಗೆ ನಾವು ಸೂಚಿಸ್ತೀವಿ. ಯಾರ್ದು ಬರುವಂಥದ್ದು ಅಡೆತಡೆ ಯಾರ್ದು ಇಲ್ಲ. ದಯವಿಟ್ಟು ಎಲ್ಲರೂ ಕಾರ್ಯಕರ್ತರು ಮತ್ತು ಅಭಿಮಾನದವರು ಈ ಒಂದು ಇಲಕಲ್ ನಗರದಲ್ಲಿರಲಿ ಅಥವಾ ಗ್ರಾಮೀಣ ಭಾಗದಾಗಿರಲಿ ತಾವೆಲ್ಲರೂ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅಂತ ತಿಳಿದಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ದಿನಾಂಕ 6/3/2026 ನಡೆಯುವ ದೊಡ್ಡನಗೌಡ ಜಿ ಪಾಟೀಲ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಈ ರಾಜ್ಯದ, ಈ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಈ ನಾಡಿನ ಶ್ರೀಗಳು ಭಾಗವಹಿಸಲಿದ್ದಾರೆ. ಹಾಗಾಗಿ ಪಕ್ಷದ ಕಾರ್ಯಕರ್ತರು, ರೈತರು, ವ್ಯಾಪಾರಸ್ಥರು, ಹಿರಿಯರು ಎಲ್ಲರೂ ಬಂದು ಭಾಗವಹಿಸಿ ದೊಡ್ಡನಗೌಡ ಜಿ ಪಾಟೀಲ್ ಅವರಿಗೆ ಆಶೀರ್ವದಿಸಬೇಕಾಗಿ ವಿನಂತಿ. ಮುಂದೆ ಅದೇ ರೀತಿಯಾಗಿ ಇಂಥ ಸರಳ ಸಜ್ಜನಿಕೆಯ ಶಾಸಕರು ಯಾರಿದ್ರೆ 224 ಮಂದಿಯೊಳಗೆ ಯಾರಿದ್ರೆ ಅದು ದೊಡ್ಡನಗೌಡರ ಪಾಟೀಲ್ರಂತ ನಾವು ಘಂಟಾಘೋಷಣೆಯಾಗಿ ಹೇಳ್ಬೇಕಾಕತಿ. ಯಾಕಂತಂದ್ರೆ ಇಲ್ಲಿ ತಾಲೂಕಿನಾಗ ಏನಾದರೂ ಅಭಿವೃದ್ಧಿ ಆಗಿದ್ರೆ ಅದು ದೊಡ್ಡನಗೌಡ ಜಿ ಪಾಟೀಲ್ರಿಂದ ಆಗೈತಿ ಹೊರತಾಗಿ ಮತ್ತೆ ಯಾರ ಕಡೆಯಿಂದ ಆಗಿಲ್ಲ.
ತಾವು ಈಗಾಗಲೇ ನೋಡಿರ್ಬೋದು. ಏನು ಅಂತಂದ್ರೆ ಇಲ್ಕಲ್ನ ಬಸ್ ಸ್ಟ್ಯಾಂಡ್, ಹುನಗುಂದ ಬಸ್ ಸ್ಟ್ಯಾಂಡ್, ಕೋರ್ಟ್, ಹುನಗುಂದ ಕೋರ್ಟ್, ಹಾಗೂ ನೀರಾವರಿ, ಹನಿ ನೀರಾವರಿ, ಹಾಗೂ ಇಲ್ಕ ನಮ್ಮ ಲಕ್ಷ್ಮಣ್ಣ ಅವರ ಅಧ್ಯಕ್ಷರು ಹೇಳ್ದಂಗೆ ಈ ಒಳಚರಂಡಿ ಜೊತೆಗೆ 24/7 ಕುಡಿಯುವ ನೀರು. ಇವತ್ತಿನ ಮಿತಿಗೆ ಕುಡಿಯುವ ನೀರು ನಮ್ಮ ದೊಡ್ಡನಗೌಡ ಸಾಹೇಬ್ರು ಇದ್ದಾಗ ಒಂದು ದಿವಸನೂ ಬಿಂದಿಗೆ ಹಿಡ್ಕೊಂಡು ಯಾರೂ ಹೋರಾಟ ಮಾಡಿದ್ದಿಲ್ಲ, ನಮ್ಗೆ ನೀರು ಸಿಕ್ಕಿಲ್ಲ ಅಂತೇಳಿ. ಈಗ ಪ್ರತಿ ವಾರದಾಗ 2 ವಾರ್ಡ್ನಾಗ ಬಿಂದಿಗೆ ತೊಗೊಂಡು ನೀರು ಬೇಕಂತ ತಗೊಂಡು ಪ್ರತಿಭಟನೆ ಮೂಲಕ ಜನರು ಕೇಳ್ತಾ ಇದ್ದಾರೆ. ಇಂಥ ಶಾಸಕರು ನಮ್ಗೆ ಮುಂದಿನ ದಿನಮಾನಗಳಲ್ಲಿ ಬೇಕಾಗುತ್ತಾ. ಆದ್ರೆ ಈಗ ಅದು ನಾವೇನು ಮಾಡ್ಬೇಕಪ್ಪ ಅಂದ್ರೆ ಅವರ ಒಂದು ಜನ್ಮದಿನದ ಆಚರಣೆಯನ್ನು ಅವ್ರು ಹೆಂಗದ್ರಂದ್ರೆ, ನೀವು ಆಡಂಬರದಿಂದ ಮಾಡಿದ್ರೆ ನಾನು ಅಲ್ಲೇ, ಆಡಂಬರದಿಂದ ಮಾಡಿದ್ರೆ ನಾನು ಅಲ್ಲೇ. ಹಾಗಾಗಿ ಅದು ಒಂದು ಇದು ನಮ್ಮ ಬರ್ತಡೇ ಹೆಂಗಿರ್ಬೇಕಪ್ಪ, ಹುಟ್ಟುಹಬ್ಬ ಹೆಂಗಿರ್ಬೇಕಂತಂದ್ರೆ ಸರಳವಾಗಿ ಮಾಡಿರಿ, ನಾ ಬಂದು ಭಾಗವಹಿಸ್ತೀನಿ. ನೀವೆಲ್ಲ ಕಾರ್ಯಕರ್ತರು ಮಾಡಿದಂತಕ್ಕೆ ನಾನು ಕೃತಜ್ಞತೆ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿಂದ ನಾವು ಈ ಕಾರ್ಯಕ್ರಮ ಚಾಲೂ ಮಾಡಿವಿ. ಅದಕ್ಕೆ ದಯವಿಟ್ಟು ಈ ತಾಲೂಕಿನ ಜನತೆ, ಇಲ್ಲಿ ನಗರ ಜನತೆ ಎಲ್ಲರೂ ಬಂದು ಈ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ರಿಗೆ ಆಶೀರ್ವದಿಸಿ ಅವರಿಗೆ ಇನ್ನೂ ಹೆಚ್ಚಾಗಿ ಅವರು ಈ ತಾಲೂಕಿನಾಗ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಹೇಳುತ್ತಾ, ನೀವೆಲ್ಲರೂ ಅಲ್ಲಿ ಭಾಗವಹಿಸಿ ಅವರಿಗೆ ಆಶೀರ್ವದಿಸಬೇಕಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ರವರ 68ನೆಯ ಜನ್ಮದಿನವನ್ನು ಅತ್ಯಂತ ಸಂಭ್ರಮದಿಂದ ಮತ್ತು ಸಂತೋಷದಿಂದ ಇವತ್ತು ನಾವು ಆಚರಿಸಬೇಕಾಗಿದೆ. ಯಾಕಂದರೆ ಇಂಥ ನಾಯಕರು ನಮಗೆ ಸಿಕ್ಕಿದ್ದು ನಮ್ಮ ಸುದೈವ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ. ಇಂಥ ನಾಯಕರ ಒಂದು ಹುಟ್ಟುಹಬ್ಬ ಮಾಡುವುದು ಕೂಡ, ಭಾಗವಹಿಸುವುದು ಕೂಡ ನಮ್ಮ ಒಂದು ಸುದೈವ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅವರು ತಾಲೂಕಿಗಾಗಿ ಅನೇಕ ಅಭಿವೃದ್ಧಿಪರ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ನಮ್ಮೆಲ್ಲರ ಒಡನಾಟಿಯಾಗಿ ಎಲ್ಲರನ್ನೂ ಸಹೋದರ ಮನೋಭಾವದಿಂದ ಕಂಡಿದ್ದಾರೆ. ಅಂಥ ಒಬ್ಬ ನಾಯಕನ ಹುಟ್ಟುಹಬ್ಬ ಆಚರಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ನನ್ನ ಭಾವನೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ನಾಡಿನ ಎಲ್ಲ ಗುರುಗಳು, ಎಲ್ಲ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ರಾಜಕೀಯ ನಾಯಕರು ಮತ್ತು ಅವರ ಅಭಿಮಾನಿಗಳು ಭಾಗವಹಿಸ್ತಾ ಇದ್ದಾರೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುವುದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಶಿಸ್ತಿನ ಪಕ್ಷವಾಗಿರ್ತಕ್ಕಂಥ ನಮ್ಮೆಲ್ಲ ಶಿಸ್ತಿನ ಹಿರಿಯರು, ನಮ್ಮ ಕಾರ್ಯಕರ್ತರು ಶಿಸ್ತಿನಿಂದ ವರ್ತಿಸಿ ಈ ಒಂದು ಕಾರ್ಯಕ್ರಮವನ್ನು ಅವಿಸ್ಮರಣೀಯವಾದ ಕಾರ್ಯಕ್ರಮವನ್ನು ಮಾಡುವುದರಲ್ಲಿ ನಾವೆಲ್ಲ ಸಹಕರಿಸಬೇಕು. ತಾವೆಲ್ಲರೂ ಕೂಡ ಆಗಮಿಸಿ ಹಳ್ಳಿಗಳಿಂದ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿಕೊಂಡು ಅತ್ಯಂತ ವೈಭವದಿಂದ ಈ ಕಾರ್ಯಕ್ರಮವನ್ನು ಮಾಡೋಣ. ತಾವೆಲ್ಲರೂ ಇದಕ್ಕೆ ಸಹಕಾರ ನೀಡಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ತಮ್ಮೆಲ್ಲರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ನಾವು ಅಭಿಮಾನಿಗಳು ಇಲ್ಲಿ ಏರ್ಪಡಿಸಿದ್ದೇವೆ. ಅದನ್ನು ಉಪಹಾರವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲ ಸಾರ್ವಜನಿಕರಲ್ಲಿ, ಕಿರಿಯ ನಾಯಕರಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೇ 6/3/2026 ನಡೆಯುವಂಥ ಮಾನ್ಯ ಶ್ರೀ ಮಾಜಿ ಶಾಸಕರಂಥ ದೊಡ್ಡನಗೌಡ ಪಾಟೀಲ್ ಅಭಿಮಾನಿಗಳ ಬಳಗ ವತಿಯಿಂದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಿರ್ಧರಿಸಿದಂತೆ ನಾವು ಅಗದಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸಲಿಕ್ಕೆ ನಿರ್ಧರಿಸಲಾಗಿದೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ದೊಡ್ಡನಗೌಡ ಪಾಟೀಲ್ ಅಭಿಮಾನಿ ಬಳಗ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ. ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ ಶತಸಿದ್ಧ. ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವರು. ಹಿಂದೆ ಸಂಪರ್ಕಿಸಿ. ವಂಶ ಪಾರಂಪರ್ಯ ಸುದೀರ್ಘ ಅನುಭವ ಪಡೆದ ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ. ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ ಶತಸಿದ್ಧ.